ನಮಸ್ತೆ ಸ್ನೇಹಿತರೆ. ಶ್ರೀ ಶಿವ ಪುರಾಣದ 6ನೇ ಭಾಗ ಯುದ್ಧಖಂಡ. ಸೂತ ಪುರಾಣಿಕರು ಬ್ರಹ್ಮನು ನಾರದರಿಗೂ ಸನತ್ ಕುಮಾರರು ವ್ಯಾಸರಿಗೂ ಹೇಳಿದ ರುದ್ರ ಸಂಹಿತೆಯ ಯುದ್ಧಖಂಡವನ್ನು ಋಷಿಗಳಿಗೆ ಹೇಳತೊಡಗಿದರು. ಅದರಲ್ಲಿ ಮೊದಲನೆಯದಾಗಿ ತ್ರಿಪುರ ದಹನ. ತಾರಕಾಸುರನಿಗೆ ತಾರಕಾಕ್ಷ, ವಿದ್ಯುನ್ಮಾಲಿ ಮತ್ತು ಕಮಲಾಕ್ಷ ಎಂಬ 3 ಮಕ್ಕಳಿದ್ದರು. ಅವರು ತಮ್ಮ ತಂದೆಯ ವಧೆಯಾದ ನಂತರ ಸಮಸ್ತ ಭೋಗಗಳನ್ನು ಪಡೆಯುವ ಸಲುವಾಗಿ ಬ್ರಹ್ಮನನ್ನು ಕುರಿತು ದೀರ್ಘಕಾಲ ತಪಸ್ಸು ಮಾಡಿದರು. ಬ್ರಹ್ಮನು ಪ್ರತ್ಯಕ್ಷನಾಗಿ ಅವರ ಇಚ್ಛೆ ಏನೆಂದು ಕೇಳಲು ಎಲ್ಲರೂ ತಮಗೆ ಮರಣವೇ ಬರಬಾರದು ಎಂದು ಬೇಡಿಕೊಂಡರು. ಆದರೆ ಬ್ರಹ್ಮ ಅದಕ್ಕೆ ಒಪ್ಪದೆ ಹುಟ್ಟಿದವನು ಸಾಯಲೇಬೇಕು, ಇದು ದೈವ ನಿಯಮ, ಬೇರೇನಾದರೂ ವರ ಕೇಳಿರಿ ಎಂದನು. ಆಗ 3 ಅಭೇದ್ಯವಾದ ನಗರಗಳನ್ನು ನಿರ್ಮಿಸಿಕೊಡಲು ಕೇಳಿಕೊಂಡರು. ಅಂದರೆ ಆ ನಗರವನ್ನು ಯಾರು ಪ್ರವೇಶಿಸಿ ಹಾಳು ಮಾಡಬಾರದೆಂದು ಅವರ ಉದ್ದೇಶವಾಗಿತ್ತು. ಬ್ರಹ್ಮನು ಅದಕ್ಕೊಪ್ಪಿ ಮಯದಿಂದ 3 ನಗರಗಳನ್ನು ನಿರ್ಮಿಸಿಕೊಟ್ಟನು. ತಾರಕಾಕ್ಷನದ್ದು ಬಂಗಾರದ ನಗರವಾದರೆ ಕಮಲಾಕ್ಷನಿಗೆ ಬೆಳ್ಳಿಯ ನಗರವಾಯಿತು. ವಿದ್ಯುನ್ಮಲನಿಗೆ ಲೋಹದ ನಗರವನ್ನು ಕೊಡಲಾಯಿತು. ಈ ನಗರಗಳನ್ನು ಕ್ರಮವಾಗಿ ಆಕಾಶ, ಸ್ವರ್ಗ ಹಾಗೂ ಪಾತಾಳದಲ್ಲಿ ಕಟ್ಟಲಾಯಿತು. 3 ದೈತ್ಯರು ನಗರಗಳನ್ನು ವಶಪಡಿಸಿಕೊಂಡು 3 ಲೋಕಗಳ ಕಂಟಕರಾಗಿ ಇರತೊಡಗಿದರು. ತ್ರಿಪುರಗಳಲ್ಲಿ ಹಂಚಿ ಹೋಗಿದ್ದ ದೈತ್ಯರ ಪ್ರಭಾವದಿಂದ ದೇವತೆಗಳು ದುಃಖಿತರಾಗಿ ಬ್ರಹ್ಮನನ್ನು ಮೊರೆ ಹೊಕ್ಕು ಅವನ ಸಲಹೆಯ ಮೇರೆಗೆ ಶಿವನ ಬಳಿಗೆ ಬಂದರು. ತಮ್ಮನ್ನು ತ್ರಿಪುರಗಳ ದೈತ್ಯರಿಂದ ರಕ್ಷಿಸಲು ಬೇಡಿದರು. ಆಗ ಶಿವನು, ದೇವತೆಗಳೇ, ಆ 3 ದೈತ್ಯರು ನನ್ನ ಭಕ್ತರಿರುವರು, ಅವರನ್ನು ಹೇಗೆ ಸಂಹರಿಸಲಿ? ಆದುದರಿಂದ ನೀವು ವಿಷ್ಣುವನ್ನು ಕಾಣಿರಿ ಎಂದನು. ಎಲ್ಲಾ ದೇವತೆಗಳು ವಿಷ್ಣುವಿನ ಬಳಿಗೆ ಬಂದಾಗ ವಿಷ್ಣುವು, ದೇವತೆಗಳೇ, ನೀವು ಶಿವಪ್ರಾಪ್ತಿಗಾಗಿ ಯಜ್ಞ ಮಾಡಿರಿ, ಆ ಯಜ್ಞ ಫಲದಿಂದ ತ್ರಿಪುರ ದೈತ್ಯರ ನಾಶವಾಗುವುದು ಎಂದು ಸಲಹೆ ಮಾಡಿದನು. ದೇವತೆಗಳು ವಿಷ್ಣುವಿನ ಮಾತಿಗೆ ಇಲ್ಲವೆನ್ನದೆ ಯಜ್ಞವನ್ನು ಕೈಗೊಂಡರು. ಯಜ್ಞಕುಂಡದಿಂದ ಒಬ್ಬ ಮಹಾಪುರುಷನು ಹಾಗೂ ಶೂಲವುಳ್ಳ ಹಲವು ಭೂತಗಳು ಹೊರಬಂದವು. ವಿಷ್ಣುವಿನಿಂದ ಆಜ್ಞೆ ಪಡೆದ ಭೂತಗಣವು ತ್ರಿಪುರಗಳನ್ನು ನಾಶ ಮಾಡಲು ಹೊರಟವು. ಆದರೆ 3 ದೈತ್ಯರ ತೇಜಸ್ಸಿನಿಂದ ಎಲ್ಲಾ ಭೂತಗಳು ಭಸ್ಮವಾಗಿ ಹೋದವು. ಉಳಿದ 1-2 ಭೂತಗಳಿಂದ ವಿಷ್ಣುವಿಗೆ ವಿಚಾರ ತಿಳಿದು ಅವನು ದೇವತೆಗಳೇ, ತ್ರಿಪುರದ ದೈತ್ಯರು ಶಿವಭಕ್ತರು, ಏನಿದ್ದರೂ ನೀವು ರುದ್ರನನ್ನೇ ಪೂಜಿಸಿ ಹೊಲಿಸಿಕೊಂಡು ತ್ರಿಪುರ ಸಂಹಾರಕ್ಕೆ ಯತ್ನಿಸಬೇಕಷ್ಟೇ. ನನ್ನ ಸಹಾಯವು ನಿಮಗಿರುತ್ತದೆ. ಆ ದೈತ್ಯರನ್ನು ನಾಶ ಮಾಡಲು ರುದ್ರನೊಬ್ಬನಿಗೆ ಸಾಧ್ಯ ಎಂದು ಬಿಟ್ಟನು. ಆದರೆ ದೇವತೆಗಳನ್ನು ನಿರುತ್ಸಾಹಗೊಳಿಸದೆ ತನ್ನ ಆತ್ಮದಿಂದ ಒಬ್ಬ ಮಾಯಾಮಯ ಪುರುಷನನ್ನು ಸೃಷ್ಟಿಸುವುದನು. ಅವನೊಂದು ವಿಕೃತ ರೂಪ, ಹೆಸರು ಮುಂಡಿ. ವಿಷ್ಣುವು ಅವನಿಗೆ, ನೀನು 16,000 ಶ್ಲೋಕವುಳ್ಳ ಒಂದು ಶಾಸ್ತ್ರ ನಿರ್ಮಾಣ ಮಾಡು. ಆ ಶಾಸ್ತ್ರದಲ್ಲಿ ಸ್ವರ್ಗ ನರಕಾದಿಗಳನ್ನು ಹೇಳಬೇಕಿಲ್ಲ. ಆ ಶಾಸ್ತ್ರ ವಿಧಾನದಿಂದ ತ್ರಿಪುರಗಳ ದೈತ್ಯರು ಮೋಹಗೊಳ್ಳುವಂತೆ ಮಾಡು. ನಾನು ನಿನ್ನ ಮಾಯೆಯೊಂದಿಗೆ ಸಾಮರ್ಥ್ಯ ಕೊಡುವೆನು. ಆ ಶಾಸ್ತ್ರವನ್ನು ತೋರಿಸಿದರೆ ತ್ರಿಪುರಗಳ ದೈತ್ಯರಲ್ಲಿ ಸತ್ವಗುಣ ಹೋಗಿ ತಮೋಗುಣವು ನಿಲ್ಲುವುದು ಎಂದು ಹೇಳಿದನು. ಮುಂಡೆಯು ಅಂತೆಯೇ ಶಾಸ್ತ್ರ ನಿರ್ಮಿಸಿ ಹಲವು ಶಿಷ್ಯರಿಗೆ ಅದನ್ನು ಬೋಧಿಸಿದನು. 4 ಮುಖ್ಯ ಶಿಷ್ಯರೊಂದಿಗೆ ತ್ರಿಪುರಗಳಿಗೆ ಹೋದನು. ಕೃಷಿ, ಪತಿ, ಕೀರ್ಯ ಹಾಗೂ ಉಪಾಧ್ಯಾಯ ಎಂಬ ಶಿಷ್ಯರು ಮುಂಡೆಯೊಂದಿಗೆ ಇದ್ದರು. ತ್ರಿಪುರಾಸುರರು ಮಾಯಾವಿ ಮುಂಡೆಯನ್ನು ತಮ್ಮ ಗುರುವನ್ನಾಗಿ ಮಾಡಿಕೊಂಡರಲ್ಲದೆ ತ್ರಿಪುರ ನಗರಗಳಲ್ಲಿ ವಾಸಿಸುವವರೆಲ್ಲರೂ ಮುಂಡೆಯಿಂದ ದೀಕ್ಷೆ ಹೊಂದಿದ್ದರು. ಮುಂಡೆಯ ಬೋಧೆಗೆ ಬಲಿಯಾಗಿ ತ್ರಿಪುರಗಳಲ್ಲಿನ ಸ್ತ್ರೀಯರು ಪತಿಸೇವೆ ಮಾಡುವುದನ್ನು ಬಿಟ್ಟರು. ನಗರವಾಸಿಗಳು ಧರ್ಮ ವಿಮುಖರಾದರು. ಮುಂಡಿ ತನ್ನ ಸಿದ್ಧಾಂತವನ್ನು ಹೇಳುತ್ತಾ ಸ್ವರ್ಗ ನರಕಗಳೆಂಬುವು ಎಲ್ಲಿಯೂ ಇಲ್ಲ, ಶರೀರವು ಚೆನ್ನಾಗಿರಲು ಸುಖ ಸಾಧನಗಳನ್ನು ಗಳಿಸಬೇಕು ಎಂದು ವಿಧವಾಗಿ ಬೋಧಿಸುತ್ತಾ ಇರತೊಡಗಿದನು. ಶಿವಪೂಜೆ, ವಿಷ್ಣು ಪೂಜೆಗಳನ್ನು ಖಂಡಿಸಿದನು. ಇವೆಲ್ಲದರ ಪ್ರಭಾವದಿಂದ ತ್ರಿಪುರಗಳಲ್ಲಿ ಅಧರ್ಮವು ನೆಲೆಯೂರಿತು. ದ್ರವ್ಯ ತಾಂಡವವಾಡತೊಡಗಿತು. ದೈತ್ಯರು ಮತಿಗೆಟ್ಟರು. ಜನರು ದುರಾಚಾರಕ್ಕಿಳಿದರು. ರಾಜನು ಶಿವಪೂಜೆ ಬಿಟ್ಟನು. ಇದನ್ನು ಮನಗಂಡ ವಿಷ್ಣುವು ಕೈಲಾಸಕ್ಕೆ ಹೋಗಿ ಶಿವನಲ್ಲಿ ತ್ರಿಪುರಗಳಲ್ಲಿ ಧರ್ಮಭ್ರಷ್ಟತೆ ಉಂಟಾಗಿದೆ ಎಂದು ಹೇಳಿದನು. ಅವನೊಂದಿಗೆ ದೇವತೆಗಳು ಬಂದಿದ್ದರು. ಆಗ ಕೈಲಾಸಾಧಿಪತಿ ಶಿವನು, ತ್ರಿಪುರಗಳನ್ನು ನಾಶ ಮಾಡಲು ಸಕಲ ಪ್ರಾಪ್ತಿಗಾಗಿ ನಾನು ತ್ರಿಪುರಗಳನ್ನು ಸುಟ್ಟು ಹಾಕುವೆನು. ಆದರೂ ದೈತ್ಯ ರಾಜನು ಮನಸ್ಸಿನಲ್ಲಿ ಶಿವಭಕ್ತಿಯನ್ನು ಇಟ್ಟುಕೊಂಡೇ ಇರುವನು ಎಂದು ಹೇಳಿ ಶಂಕಿಸಿದನು. ಆಗ ವಿಷ್ಣುವು, ಪರಮೇಶ್ವರ, ನಿನಗೆ ಯಾರಿಂದ ಯಾವ ಪಾಪವೂ ತಟ್ಟಲಾರದು. ನೀನು ಅವರನ್ನು
ವಧಿಸಬಾರದೇಕೆ ಎಂದು ಕೇಳಿದನು. ವಿಷ್ಣುವಿನೊಂದಿಗೆ ದೇವತೆಗಳು ದನಿಗೂಡಿಸಿದರು. ಬ್ರಹ್ಮನು ಶಿವನನ್ನು ಕುರಿತು ಮಾತನಾಡಿ, ನಾವೆಲ್ಲ ನಿನ್ನ ಪರಿವಾರದವರು, ನೀನು ನಮ್ಮೊಡೆಯ, ನಮ್ಮನ್ನೆಲ್ಲ ರಕ್ಷಿಸಬೇಕೆಂದು ಕೋರಿದನು. ಆಗ ಈಶ್ವರನು, ಬ್ರಹ್ಮದೇವ, ನನ್ನಲ್ಲಿ ಏನಿದೆ ಎಂದು ಒಡೆಯನೆಂದು ಹೇಳುವೆ? ನಾನು ಸ್ಮಶಾನವಾಸಿ, ಅರಮನೆಯೇ, ಸೈನಿಕರೇ, ರಥಪದಾತಿಗಳೇ, ಅನೆ ತುರಾಗಗಳೇ. ಹೀಗಿರುವಾಗ ಆ ದೈತ್ಯರನ್ನು ಹೇಗೆ ವಧಿಸಲಿ ಎಂದು ಪ್ರಶ್ನಿಸಿದರು. ಆಗ ಬ್ರಹ್ಮನು, ಪರಮೇಶ್ವರ, ನೀನು ಯುದ್ಧಕ್ಕೆ ಸಿದ್ಧನಾಗು, ನಾವೆಲ್ಲ ನಿನ್ನೊಡನೆ ಇದ್ದು ರಥ ತುರಗ ಸೈನ್ಯ ಸ್ವರೂಪರಾಗುವೆವು, ಚಿಂತೆಯೇ ಬೇಡ ಎಂದು ಹೇಳಲು ದೇವತೆಗಳೆಲ್ಲ ಶಿವನನ್ನು ನಾನಾ ವಿಧವಾಗಿ ಸ್ತುತಿಸಿದರು. ಬಳಿಕ ಶಿವನು ಪ್ರಸನ್ನನಾಗಿ, ದೇವಾದಿ ದೇವತೆಗಳೇ, ನಿಮ್ಮ ಅಪೇಕ್ಷೆಯಂತೆ ನಾನು ತ್ರಿಪುರ ಸಂಹಾರಕ್ಕಾಗಿ ಹೊರಡುವೆನು. ನನಗಾಗಿ ಒಳ್ಳೆಯ ರಥ, ಸಾರಥಿ ಹಾಗೂ ಧನುರ್ಬಾಣಗಳನ್ನು ದಯಪಾಲಿಸಿರಿ ಎಂದು ಹೇಳಿದನು. ವಿಷ್ಣುವು ವಿಶ್ವಕರ್ಮನನ್ನು ಕರೆಯಿಸಿ ಶಿವನಿಗಾಗಿ ಸುಂದರ ರಥವನ್ನು ನಿರ್ಮಿಸುವಂತೆ ಹೇಳಿದನು. ವಿಶ್ವಕರ್ಮ ದೇವಶಿಲ್ಪಿ. ರುದ್ರನಿಗಾಗಿ ಸಂಪೂರ್ಣ ಚಿನ್ನದ ಒಂದು ಪರಮ ಸುಂದರವಾದ ರಥವನ್ನು ಸಿದ್ಧಪಡಿಸಿದನು. ರಥದ ಬಲ ಎಡಗಳಲ್ಲಿ ಸೂರ್ಯಚಂದ್ರರಿದ್ದರು. ಬಲಗಡೆ ವರ್ಷದ 12 ತಿಂಗಳ 12 ನಕ್ಷತ್ರಗಳನ್ನು, ಎಡಗಡೆ 16 ಕಲೆಗಳ 16 ತಾರೆಗಳನ್ನು ಇರಿಸಲಾಗಿದ್ದಿತ್ತು. ಆಹಾ, ಆ ರಥದ ಸೊಬಗನ್ನು ಏನೆಂದು ಹೇಳೋಣ! ಬ್ರಹ್ಮಾಂಡದಲ್ಲಿರಬಹುದಾದ ಎಲ್ಲ ವಸ್ತುಗಳು ಆ ರಥದಲ್ಲಿದ್ದವು. ಆ ರಥಕ್ಕೆ ಬ್ರಹ್ಮಾದಿಗಳು ವೇದ ರೂಪದ ಕುದುರೆಗಳನ್ನು ಹೂಡಿದ್ದರು. ಯುದ್ಧ ಸಾಮಗ್ರಿಗಳೆಲ್ಲ ರಥದಲ್ಲಿದ್ದವು. ಬ್ರಹ್ಮನೇ ಮೊದಲ್ಗೊಂಡು ಎಲ್ಲರೂ ಶಿವನನ್ನು ರಥಾರೋಹಣ ಮಾಡಲು ಕೋರಿದರು. ಶಿವನು ರಥವನ್ನು ಹತ್ತಿದ ಕೂಡಲೇ ಶಿವನ ಭಾರಕ್ಕೆ ಕುದುರೆಗಳು ನೆರ ಅಪ್ಪಿದವು. ಭೂಮಿಯೇ ಕಂಪಿಸಿತು. ಶೇಷನಿಗೆ ಭಾರವಾಗಿ ಎಡೆಯಲ್ಲಾಡಿಸುತ್ತಾ ನೆಲ ಮುಟ್ಟಿದ ಕುದುರೆಗಳನ್ನು ಬ್ರಹ್ಮ ತನ್ನ ಕೈಯಲ್ಲಿನ ಚಾವಟಿಯಿಂದ ಹೊಡೆದು ಎಬ್ಬಿಸಿದನು. ಶಿವನಾದರೂ ರಥವನ್ನು ಆಕಾಶಕ್ಕೇರಿಸಿ ಸ್ವಲ್ಪವೂ ತಡಮಾಡದೆ ತ್ರಿಪುರಗಳ ಎದುರಿಗೆ ಬಂದು ನಿಂತನು. ದೇವತೆಗಳು ಜಯಘೋಷ ಮಾಡಿದರು. ಇಂದ್ರನನ್ನು ಹಿಂಬಾಲಿಸಿ ಎಲ್ಲ ದೇವತೆಗಳು ಗಜ, ತುರಗ, ಸಿಂಹ, ರಥ ಮೊದಲಾದವನ್ನು ಏರಿಕೊಂಡು ಬಂದರು. ಅವರ ಬಳಿ ಶಾಲ, ಮುಸಲ, ಹಲ ಮೊದಲಾದ ಹರಿತವಾದ ಆಯುಧಗಳಿದ್ದವು. ಬ್ರಹ್ಮಾದಿಗಳು, ವಿಷ್ಣು ಎಲ್ಲರೂ ಶಂಕರನೊಂದಿಗೆ ಇದ್ದರು. ಆಕಾಶದಿಂದ ಸಿದ್ಧರು, ಚರಣರು ಎಲ್ಲರ ಮೇಲೆ ಹೂಮಳೆ ಕರೆದರು. ಶಿವನನ್ನು ಹಿಂಬಾಲಿಸಿ ಬಂದಿದ್ದ ಅಸಂಖ್ಯಾತ ಶಿವಗಣಗಳು ತ್ರಿಪುರಗಳಲ್ಲಿ ಪ್ರವೇಶ ಮಾಡಿ ದಾಂಧಲೆ ಎಬ್ಬಿಸಿದವು. ತ್ರಿಪುರಗಳನ್ನು ಸುಟ್ಟು ಹಾಕಲು ಮಹಾಶಿವನಿಗೆ ಎಷ್ಟು ವೇಳೆ ಬೇಕು? ಅವನು ಮನಸ್ಸು ಮಾಡಿದರಾಯಿತಲ್ಲವೇ? ಆದರೆ ಸಾಮರ್ಥ್ಯ ಉಳ್ಳವನಾದರೂ ಧರ್ಮ ಮಾರ್ಗ ಹಿಡಿದಲ್ಲದೆ ಯಾವ ಕೆಲಸವನ್ನೂ ಮಾಡಬಾರದು. ಇದನ್ನು ಲೋಕಕ್ಕೆ ತೋರಿಸಲು ಶಿವ ಈ ರೀತಿ ಹೊರಟಿದ್ದನು. ತ್ರಿಪುರ ವಧೆಯೇನೂ ಸಾಮಾನ್ಯವಲ್ಲ. ಆರಂಭದಲ್ಲಿ ತುಸು ವಿಘ್ನ ಉಂಟಾಗಿತ್ತು. ಬಿಲ್ಲಿಗೆ ಎದೆ ಏರಿಸಿದರೂ ಹೆಜ್ಜೆ ಬದಲಿಸಲಾಗಲಿಲ್ಲ. ಕಾರಣ, ಗಣೇಶನು ತನ್ನ ಒಂದೇ ಬೆರಳಿನ ಮೇಲಿನ ಬಲದಿಂದ ನಿಂತು ವಿಘ್ನ ಉಂಟು ಮಾಡಿದ್ದನ್ನು. ಇದಕ್ಕೆ ನಿವಾರಣೆಯಾಗಲು ಎಷ್ಟೋ ವರ್ಷಗಳ ಕಾಲ ಬೇಕಾಯಿತು. ಬಳಿಕ ಶರೀರವಾಣಿಯು ಶಿವನಿಗೆ ಗಣೇಶನ ಪೂಜೆ ಮಾಡದೆ ನಿನ್ನಿಂದ ತ್ರಿಪುರ ಸಂಹಾರ ಸಾಧ್ಯವಿಲ್ಲ ಎಂದು ಹೇಳಿತು. ಶಿವನು ಗಣಪತಿ ಪೂಜೆ ಮಾಡಿದ ಬಳಿಕ ಗಣೇಶನು ಮಾರ್ಗ ಬಿಟ್ಟು ಶಿವನಿಗೆ ಅನುಕೂಲವಾದನು. ಶಂಕರನು ತ್ರಿಪುರ ಸಂಹಾರ ಮಾಡುವುದನ್ನು ಕಾಣಲು ದೇವತೆಗಳು ಕುತೂಹಲಿಗಳಾಗಿದ್ದರು. ಶಿವನು ಹೂಡಿಬಿಟ್ಟ ಬಾಣವು ತ್ರಿಪುರಗಳಲ್ಲಿ ವಾಸವಾಗಿದ್ದ ಪ್ರಾಣಿಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡಿಬಿಟ್ಟವು. ಕುಪಿತರಾದ ದೈತ್ಯರು ಶಿವನನ್ನು ಹಾಗೂ ದೇವತೆಗಳನ್ನು ಸಮುದ್ರವು ಸುತ್ತುಗಟ್ಟಿದಂತೆ ಸುತ್ತುವರಿದರು. ಅವರೆಲ್ಲ ಶಿವಪೂಜೆ ಬಿಟ್ಟವರಾಗಿದ್ದರು, ಧರ್ಮಭ್ರಷ್ಟರೂ ಆಗಿದ್ದರು. ಶಿವನ ಆಗ್ರಹಕ್ಕೆ ತ್ರಿಪುರಗಳು ಸುಟ್ಟು ಭಸ್ಮವಾಗಿ ಭೂಮಿಯ ಮೇಲೆ ಬಿದ್ದವು. ದೈತ್ಯರಲ್ಲಿ ಹಿರಿಯವನಾದ ತಾರಕಾಕ್ಷನು ತಮ್ಮಂದಿರೊಡನೆ ಶಿವನನ್ನು ಸ್ತುತಿಸತೊಡಗಿದನು. ಶಿವನನ್ನು ಪ್ರಾರ್ಥಿಸುತ್ತಾ, ಮಹಾದೇವ, ರಾಕ್ಷಸರಿಗೆ ಸುಲಭವಾಗಿ ಸಿಗದ ಮೃತ್ಯುವು ಇಂದು ನಮಗೆ ಒದಗಿರುವುದು. ನಮ್ಮ ಮೇಲೆ ದಯೆ ತೋರು. ನೀನು ನಮ್ಮನ್ನು ಸುಟ್ಟು ಭಸ್ಮವಾಗುವವರೆಗೂ ನಾವು ಬಿಡುವುದಿಲ್ಲ. ಆದರೂ ನಿನ್ನ ಕೃಪೆಯನ್ನು ಬಯಸಿರುವೆವು ಎಂದು ಹೇಳುತ್ತಾ ತ್ರಿಪುರಗಳು ಹುರಿದ್ದ ಜ್ವಾಲೆಯಲ್ಲಿ ಬಿದ್ದು ಮೂವರು ಸುಟ್ಟು ಭಸ್ಮವಾದರು. 3 ನಗರಗಳಲ್ಲಿ ಯಾರೊಬ್ಬರೂ ಉಳಿಯಲಿಲ್ಲ. ತಾರಕಾಸುರನ ಮಕ್ಕಳು ತಮ್ಮ ಶಿವಪೂಜೆ ಪ್ರಭಾವದಿಂದಾಗಿ ಶಿವಗಣಗಳಲ್ಲಿ ಸೇರಿ ತಾವು ಶಿವಗಣಗಳಲ್ಲಿ ಒಬ್ಬರಾದರು. ತ್ರಿಪುರ ಸಂಹಾರದಿಂದ ದೇವತೆಗಳೆಲ್ಲ ಸಂತುಷ್ಟರಾಗಿ ನಕ್ಕು ನಲಿದಾಡಿದರು. ಋಷಿಮುನಿಗಳು ಶಂಭೋ ಮಹಾದೇವ ಎಂದು ಸ್ತುತಿಸಿ ಮಹಾಶಿವನಿಗೆ ನಮಸ್ಕರಿಸಿದನು. ತ್ರಿಪುರ ಸಂಹಾರ ಕಾಲದ ಅಗ್ನಿಯಲ್ಲಿ ಸಿಕ್ಕಿಕೊಳ್ಳದೆ ಸುರಕ್ಷಿತನಾಗಿ ಉಳಿದು ಬಂದ
ಮಾಯಾಸುರನು ಶಿವನನ್ನು ಪ್ರಾರ್ಥಿಸುತ್ತಾ ಶರಣಾಗಿ ಬಂದಿರುವ ನನ್ನನ್ನು ಕಾಪಾಡು ಎಂದು ಬೇಡಿಕೊಂಡನು. ಶಿವನು ಮಾಯಾಸುರನಿಗೆ ಅಭಯ ನೀಡಿದನು. ಮುಂಡೆಯು ಶಿವನೆದುರು ತಲೆಬಾಗಿ ನಿಂತು ಶಿವಭಕ್ತಿಯನ್ನು ದೈತ್ಯರಲ್ಲಿ ನಷ್ಟ ಮಾಡಿದ್ದಕ್ಕಾಗಿ ಪಶ್ಚಾತ್ತಾಪ ಪಡತೊಡಗಿದನು. ಆಗ ವಿಷ್ಣುವು ಅವನನ್ನು ಸಂತೈಸಿ, ಮುಂಡಿ, ದುಷ್ಟ ಶಿಕ್ಷಣಕ್ಕಾಗಿ ಹಾಗೂ ಶಿವನ ಆಜ್ಞೆಯಿಂದಲೇ ನಾವು ಈ ಕೆಲಸವನ್ನು ಮಾಡಿರುತ್ತೇವೆ. ಇದರಿಂದ ದೇವತೆಗಳಿಗೆ ಹಿತವಾಗಿದೆ, ನಿನಗೆ ಇದರಿಂದ ಕೆಡಕಾಗುವುದಿಲ್ಲ, ನಿಶ್ಚಿಂತೆಯಾಗಿರು ಎಂದು ಹೇಳಿದನು. ದೇವತೆಗಳೆಲ್ಲ ಶಿವನನ್ನು ಪ್ರಾರ್ಥಿಸಿದರು, ಸ್ತುತಿಸಿ ಹಾಡಿದರು. ಆಗ ಶಿವನು ಅವರೆಲ್ಲರ ಅಪೇಕ್ಷೆಯಂತೆ ಸಂಕಟ ಕಾಲದಲ್ಲಿ ಎಂದೂ ನಿಮ್ಮ ಕೈ ಬಿಡುವುದಿಲ್ಲ, ನನ್ನ ಈ ತ್ರಿಪುರ ಸಂಹಾರದ ಕಥೆಯನ್ನು ಓದಿದವರಿಗೂ ಕೇಳಿದವರಿಗೂ ಅವರ ಎಲ್ಲ ಮನೋಭಿಷ್ಟೆಗಳು ನೆರವೇರುವವು ಎಂದು ಹೇಳಿದನು. ದೇವತೆಗಳು ತಮ್ಮ ಯುದ್ಧ ಸಾಮಗ್ರಿಗಳೊಂದಿಗೆ ತಮ್ಮ ನಿವಾಸಗಳಿಗೆ ತೆರಳಿದರು. ಶಿವನು ಪಾರ್ವತಿಯೊಡನೆ ಕೈಲಾಸಕ್ಕೆ ಹೋಗಿ ಇರತೊಡಗಿದನು. ತ್ರಿಪುರಾರಿ ಎಂದು ಭಕ್ತರಿಂದ ಕರೆಯಿಸಿಕೊಂಡನು. ಇಲ್ಲಿಗೆ ಯುದ್ಧಖಂಡದ ತ್ರಿಪುರ ದಹನ ಮುಕ್ತಾಯಗೊಂಡಿತು. ಈ ಅಧ್ಯಾಯವನ್ನು ಕೇಳಿದವರಿಗೂ ಓದಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮಃ ಶಿವಾಯ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.